ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್, ಕುಂದಾನಗರಿ ಕನ್ನಡತಿ. ಹೆಂಗದೇರಿ ಎಲ್ಲರೂ? ನಾನಂತೂ ಆರಾಮದೀನಿ, ನೀವು ಆರಾಮದೇರಿ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವ್ಲಾಗ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ಸ್ಪೆಷಲ್ ಏನಾರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಇನ್ನೆರಡು ದಿನದಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವೀಟ್ ಏನಾರ ಮಾಡೋನು ಅಂತ. ಕರ್ಚಿಕಾಯಿ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಭಾಳ ಜಂಜಾಟ ಆಗ್ತೈತಿ. ನನ್ನ ಕೈಯಿಂದ ಅಂತೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಶಂಕರಪೊಳಿ ಸಿಂಪಲ್ಲಾಗಿ ಒಂದು ಅರ್ಧ ತಾಸನ್ಯಾಗ ಮುಗಿಸುವಂಥ ಕೆಲಸ ಪಟ್ ಅಂತ ಆಗ್ಬಿಡ್ತೈತೆ. ಅರ್ಧ ತಾಸು ಆಗೋದಿಲ್ಲ, ಯಾಕಂದರೆ ನಾನು ಸ್ವಲ್ಪ ಒಂದು ಬಟ್ಟಲು ಅಷ್ಟ ಮಾಡ್ತೀನಿ, ದೇವ್ರೆಡಿ ಪೂರ್ತಿ ಕಷ್ಟ. ಅದಕ್ಕೋಸ್ಕರ ಇವಾಗ ಶಂಕರಪೊಳಿ ಮಾಡೋನು ಅಂತ ಎಲ್ಲ ರೆಡಿ ಮಾಡ್ಕೊಳತ್ತೇನೆ. ಬರೀ ಶಂಕರಪೊಳಿ ಹೆಂಗೆ ಮಾಡ್ತೀನಿ, ಇದು ಫಸ್ಟ್ ಟೈಮ್ ಮಾಡತ್ತೇನೆ ನಾನು ಒಬ್ಬಾಕಿನ. ಇದಕ್ಕೂ ಮುಂಚೆ ಮಾಡಿದ್ದೀನಿ, ಅಂದರೆ ಹೆಲ್ಪ್ ಮಾಡಿದ್ದೀನಿ ಮಾಡುವಾಗ. ಎಲ್ಲರೂ ಮನೆಯಾಗೆಲ್ಲ ಮಮ್ಮಿ ಅದು ಮಾಡುವಾಗ, ಕಾಕುಗಳು ಮಾಡುವಾಗ ಎಲ್ಲ ಹೆಲ್ಪ್ ಮಾಡಿದ್ದೀನಿ. ಅದರ ಸ್ವಂತ ನಾವು ಒಬ್ಬಾಕಿನ ಮಾಡೋದು ಇದು ಫಸ್ಟ್ ಟೈಮ್. ಬರೀ ಮಾಡೋದು. ಇವಾಗ ನಾ ಇಲ್ಲಿ ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಏಲಕ್ಕಿ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ, ನಾನು ಸಕ್ರೆದು ಮಾಡತ್ತಿಲ್ಲ, ಬೆಲ್ಲದ ಮಾಡತ್ತೀನಿ. ಬೆಲ್ಲ ಒಂದು ಸ್ವಲ್ಪ ಪಾಕ ಮಾಡ್ಕೊಂಡಿದ್ದೀನಿ, ಅಂದ್ರೆ ಕರಗಿಸ್ಕೊಂಡಿದ್ದೀನಿ ನೀರಾಗ. ಆಮೇಲೆ ಇಲ್ಲಿ ತುಪ್ಪ ನಿನ್ನೆ ಬೆಣ್ಣೆ ತೆಗ್ದಿನಿ, ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಇವಾಗ ತುಪ್ಪ ಇದು ಹಾಕಿ ಸ್ವಲ್ಪ ಕಲಿಸ್ಕೊತೀನಿ. ಫೈನಲಿ ನಂದು ಶಂಕರಪೊಳಿ ಇಲ್ಲಿ ರೆಡಿ ಆಯಿತು. ನನ್ನ ಶಂಕರಪೊಳಿ ಒಂದು ಅರ್ಧ ತಾಸನ್ಯಾಗ ಮಾಡಿ ತೆಗೆದು ನೋಡ್ರಿ. ಅಷ್ಟೇನು ದೊಡ್ಡ ಹರಸಾಹಸ ಪಡುವಂಥದ್ದು ಏನಿಲ್ಲ ಶಂಕರಪೊಳಿ ಮಾಡುವಾಗ. ಎಲ್ಲ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಲಘು ಲಘು ಮಾಡ್ಬೋದು, ಮತ್ತು ನೀಟಾಗಿನೂ ಬರ್ತಾವೆ. ನೋಡ್ರಿ ಯಾವ ಥರ ಬಂದವ. ನಾನು ಎಷ್ಟು ಸಣ್ಣ ಲಟ್ಟಿಸ್ಕೊಂಡಿದ್ನಿ, ಎಣ್ಣೆಯಾಗ ಹಾಕಿದ ತಕ್ಷಣ ಹೆಂಗೆ ಉಬ್ಬಿದಾವ, ಮಸ್ತಾಗಿದ್ದಾವೆ. ಇವಾಗಿದ ಬಿಸಿದಾವು, ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಹೆಂಗೆ ಟೇಸ್ಟ್ ಅದಾವೆ ನೋಡೋಡ್ರಿ. ಇದು ಒಂದು ಒಬ್ಬಿ ಮಾತ್ರ ಒಂದು ಸ್ವಲ್ಪ ಡಾರ್ಕ್ ಆತ. ಆಮೇಲೆಲ್ಲ ನನಗೆ ಪರ್ಫೆಕ್ಟಾಗಿ ಇದು ಬಂದೈತಿ ಅನ್ಸಾಕತ್ತೈತಿ. ಪೂರ್ತಿ ಆರಿದ ಮೇಲೆ ಇದ್ರ ಟೇಸ್ಟ್ ಗೊತ್ತಾಕೈತಿ. ಫೈನಲಿ ಶಂಕರಪಾಳಿ ಮಾಡಿ ಮುಗಿಸಿದ್ನಿ. ಅರ್ಧ ತಾಸು ಅಂತಂದು ಅಂದ್ಕೊಂಡಿದ್ನಿ, ಅರ್ಧ ತಾಸನಾಗನ ಮುಗೀತು. ಅಷ್ಟು ಲಘು ಲಘು ಆಯಿತು. ಶಂಕರಪಾಳಿ ಮಾಡೋಕ್ಕೆ ಏನು ಭಾಳ ಹೊತ್ತೇನು ಹತ್ತೋದಿಲ್ಲ, ಲಘು ಲಘು ಆಯಿತು. ಜಸ್ಟ್ ಮೆಜರ್ಮೆಂಟ್ ಅಷ್ಟು ಪರ್ಫೆಕ್ಟಾಗಿರ್ಬೇಕು ನೋಡ್ರಿ. ಯಾವುದು ತೊಗೊಳ್ಳೋದದ ಪಟಾಪಟ ಆಗ್ಬಿಡ್ತೈತಿ. ಎಣ್ಣೆ ಮುಂದೆ ನಿಂತು ಸ್ವೆಟ್ ಆಗಿಬಿಟ್ಟಿದ್ದೀನಿ ಪೂರ್ತಿ. ತಲೆಯಾಗಿನ್ನ ಪೂರ್ತಿ ನೀರು ಇಳಿಯತೈತಿ, ಸುಸ್ತಾಗತ್ತೈತಿ. ಆ ಎಣ್ಣೆ ಸ್ಮೆಲ್ಲಿಗೆ ಹೊರ ಒಂಥರ ಅನ್ಸಾಗತೈತಿ. ಈಗ ಸಮಾಧಾನ ಕುಂದಿರ್ತೇನೆ ಒಂದು ಅರ್ಧ ತಾಸು. ಅದಾದಮೇಲೆ ಒಂದು ಸ್ವಲ್ಪ ಕಾಫಿ ಕುಡೋದು, ಮತ್ತು ಸಾಯಂಕಾಲದ ಅಡುಗೆ ಇದೆ ನೋಡೋದು. ನೋಡ್ರಿ ಮಸ್ತ್ ಪಕ್ಕಿ ಮಳೆ ಬರತೈತಿ. ಇಲ್ಲಿ ನಾವು ಕಾಫಿ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ, ಕಾಫಿ ಕುಡೋದು. ಈಗ ಇಷ್ಟು ಚಂದ ಮಳೆ ಬರತೈತಿ, ಅದ್ರ ಜೊತೆ ಬಿಸಿ ಬಿಸಿ ಕಾಫಿ ಕುಡೋದು. ನೆಕ್ಸ್ಟ್ ಕೆಲಸ ನೋಡೋದು ನಾನು.
ಚೆನ್ನಾಗಿ ಅವನ್ನ ಗಾಳಿಗೆ ಆರಿಬಿಟ್ಟಿದ್ದೀನಿ ನೋಡ್ರಿ. ಎಷ್ಟು ಚೆಂದಾಗಿದ್ದಾವೆ, ಎಷ್ಟು ಚಂದ ಉಬ್ಬಿದಾವ, ಮಸ್ತಾಗಿದ್ದಾವೆ. ಒಳಗಡೆನೂ ಚೆನ್ನಾಗಿ ಕರತಾವ. ಇವಾಗ ನಾ ಇದನ್ನು ದೇವ್ರ ರೆಡಿಗಷ್ಟು ಆರಿಸಿ ಚಂದನ್ನು ತೆಗಿತೇನೆ ರೀ ಲಕ್ಷ್ಮಿಗೆ. ಹಾಗೆ ಪ್ಲ್ಯಾನ್ ಮಾಡಿ ಉಂಡೆ ಮಾಡೋನು ಅಂತ ಕೇಶಿಂದ ಒಂದು ಸ್ವಲ್ಪ ಬೇಸನ್ ಉಂಡೆ ಮಾಡೋನು. ರಕ್ಷಾಬಂಧನ ಬೇರೆ ಐತಿ ಮುಂದಿನ ವಾರ ಅಂತ ಕೇಶಿಂದ 4 ಲಡ್ಡು ಮಾಡೋನು ಅಂತ ಕೇಶಿಂದ ಲಡ್ಡು ಮಾಡತ್ತೇನೆ ನೋಡ್ರಿ. ಈಗ ಬೇಸನ್ದು ಲಡ್ಡು ಮಾಡತ್ತೇನೆ. ಚೆಂದಂಗೆ ಇದನ್ನು ಬಿಟ್ಟು ಬಿಡ್ಲಾರ್ದಂಗೆ ಕೈ ಆಡಿಸ್ಕೊಂತ ಇರಬೇಕಿಲ್ಲ ಅಂದ್ರೆ ತಳ ಹೊತ್ತು ಬಿಡ್ತೈತಿದ. ನಿಮ್ಗೆ ಸಡನ್ ಪ್ಲ್ಯಾನ್ ಮಾಡತ್ತೇನೆ. ಇದನ್ನು ನಿಮ್ಗೆ ಮಾಡಿದ್ಮೇಲೆ ತೋರಿಸ್ತೀನಿ. ಆಯಿತು, ತುಪ್ಪದಾಗ ಚೆನ್ನಾಗಿ ಹುರಿದ್ರೆ ಇದು ಕಡ್ಲೆ ಹಿಟ್ಟಿನ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು. ಇದಿಷ್ಟು ತೆಳ್ಳಗಾಗೈತೆ ಅನ್ಕೋಬೇಡ್ರಿ, ಆರಿದ ಮೇಲೆ ಇದು ಗಟ್ಟಿ ಆಕ್ಕೈತಿ. ತುಪ್ಪದ ಸ್ವಲ್ಪ ಜಾಸ್ತಿ ತುಪ್ಪ ಇದ್ರೆ ತಿನ್ನೋಂಗೆ ಚಂದ ಅನ್ನಿಸ್ತೈತಿ. ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ತೀನಿ. ನಮ್ಮ ಮಮ್ಮಿನೂ ಹಿಂಗೆ ಮಾಡ್ತಾಯಿದ್ರು, ಬಟ್ ಗೊತ್ತಿಲ್ಲ ಅವ್ರಂಗೆ ಬರ್ತೈತೋ ಇಲ್ಲೋ ಅಂತ ಟ್ರೈ ಮಾಡತ್ತೇನೆ. ಈಗ ಇದಕ್ಕೆ ನಾನು ಈ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ನೋಡಿರಿ. ಫೈನಲಿ ನೋಡಿರಿ ಹದ ಬಂತ ಹೆಂಗಾಗೈತಿ. ಇದಿನ್ನೂ ಚೆನ್ನಾಗಿ ಆರಲಿ. ಇದು ಆರಿದ ಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕೋದಿಲ್ಲ, ನಾನು ಬೆಲ್ಲ ಹಾಕಿ ಮಾಡ್ತೇನೆ. ಇದನ್ನು ಸಕ್ಕರೆ ಹಾಕಿ ಮಾಡೋದಿಲ್ಲ, ಬೆಲ್ಲ ಹಾಕಿ ಮಾಡ್ತೇನೆ. ನಂತರ ಗೋಡಂಬಿ ಖಾಲಿ ಆಗಿದ್ದಾವಂತ ನಾನು ಪಿಸ್ತಾ ಸಣ್ಣ ತುಕಡಿ ಮಾಡಿ ಇದನ್ನ ಹಾಕತ್ತೇನೆ. ಆಮೇಲೆ ಉಂಡೆ ಕಟ್ಟುವಾಗ ಇದಕ್ಕೆ ನಾನು ಒಂದೊಂದು ಒಣ ದ್ರಾಕ್ಷಿ ಇಟ್ಟು ಆಮೇಲೆ ಕಟ್ತೇನೆ. ಯಾಕಂದರೆ ಈಗ ಬೇಡ, ಈಗ ಹಾಕಿದ್ರೆ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡ್ತೈತಿ. ಅದ್ರ ಮೇಲೆ ಉಂಡೆ ಕಟ್ಟಿದ ಮೇಲೆ ಅದ್ರ ಮೇಲೆ ಒಂದೊಂದು ಇಟ್ಟರೆ ಚೆಂದ ಕಾಣ್ತೈತಿ. ಈಗ ಇದಕ್ಕೆ ನಾನು ಪೌಡ್ರ್ ಬೆಲ್ಲ ಸೇರಿಸ್ಕೊಳತ್ತೀನಿ. ಆಲ್ರೆಡಿ ನಾನು ಪೌಡ್ರ್ ಬೆಲ್ಲ ತೊಗೊಂಬಂದಿರ್ತೇನಲ್ಲ ಆರ್ಗ್ಯಾನಿಕ, ಆ ಬೆಲ್ಲ ಸೇರಿಸ್ಕೊಂಡು ಇದನ್ನ ಕಲಿಸ್ತೇನೆ. ಈಗ ಹಾಗೆ ಈ ಕಲರ್ ಬಂತು ನೋಡ್ರಿ. ಈಗ ಇದನ್ನು ಉಂಡೆ ಕಟ್ಕೊಂಡು ಬರ್ರಿ. ಫೈನಲ್ ಆಗಿ ಉಂಡೆ ಮಾಡಿ ರೆಡಿ ಮಾಡಿದ್ನಿ. ಇವು ಯಾಕೆ ಈ ಕಲರ್ ಅದ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಬೆಲ್ಲ ಸೇರಿಸಿದ್ದೀನಿ, ಕಪ್ಪು ಬೆಲ್ಲ ಆಯ್ತದ, ಬೆಲ್ಲ ಸೇರಿಸಿ ಮಾಡಿದ್ದೀನಿ, ಸಕ್ಕರೆ ಸೇರಿಸಿ ಮಾಡಿಲ್ಲ. ಅದರೊಳಗೂ ಫುಲ್ಲು ತುಪ್ಪ ಹಾಕಿ ಮಾಡಿರೋದ್ರಿಂದ ಇದು ಹಿಂಗೆ ಬರ್ತೈತಿ. ಇನ್ನೂ ಬಿಸಿ ಐತಿದ, ಗಟ್ಟಿ ಆರಿದ ಮೇಲೆ ಇನ್ನೂ ಚೆಂದ ಆಗ್ತೈತಿ. ಒಂದು ಸ್ವಲ್ಪ ಗಟ್ಟಿ ಬರ್ತಾವ ರೀ. ಆರಿದ ಮೇಲೆ ಎಷ್ಟು ಚೆಂದ ಗಟ್ಟಿಯಾಗಿದ್ದಾವೆ, ಗೋಲ್ ಉಂಡೆ ಆಗಿದ್ದಾವೆ. ಅವಾಗನೇ ಹೇಳಿದ್ನಲ್ಲ, ಅದು ತುಪ್ಪ ಬಿಸಿ ಇದ್ದಾಗ ಅಷ್ಟು ಮೆತ್ತಗಾಗಿರ್ತಾವೆ. ಅದು ಚೆನ್ನಾಗಿ ಗಾಳಿಗೆ ಚೆನ್ನಾಗಿ ಆರಿದ ಮೇಲೆ ಇಷ್ಟು ಚಂದ ಶೇಪಿಗೆ ಬರ್ತಾವೆ ನೋಡ್ರಿ. ಫೈನಲಿ ಉಂಡೆ ರೆಡಿ. ಅದು ಭಾಳ ಉಂಡೆ ಕಟ್ಟಿದೆ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಸ್ವೀಟ್ ಯಾರೂ ತಿನ್ನೋದಿಲ್ಲ, ನಾನು ಅಷ್ಟೊಂದು ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಬೆಲ್ಲ ಹಾಕಿ ಮಾಡಿದ್ದು. ಆದ್ರೂ ಏನೋ ಒಂದು ಶಾಸ್ತ್ರಕ್ಕಂತ ತಿನ್ನೋದಷ್ಟ, ಅದಕ್ಕೋಸ್ಕರ ಇಷ್ಟ ಮಾಡಿದ್ದು. ಇವು ಏನು 2 ತಿಂಗಳು ಕುಂದಿರ್ತಾವೋ ಗೊತ್ತಿಲ್ಲ. ನಾನಿವಾಗ ಅಡುಗೆ ಊಟಕ್ಕೆ ಏನು ಮಾಡಿದ್ದೇನೆ ಅಂದ್ರೆ ಅನ್ನ ತರಕಾರಿ ಸಾರು ಮಾಡಿದ್ದೀನಿ. ಯಾಕಂತಂದ್ರೆ ಎಣ್ಣೆ ಮುಂದೆ ನಿಂತು ಎಣ್ಣೆ ಸ್ಮೆಲ್ ತಗೊಂಡು ಉಂಡೆ ಮಾಡಿ ಒಂಥರ ಸ್ಮೆಲ್ಲಿಗೆ ಒಂಥರ ಅನ್ಸಾಕತ್ತಿತ್ತು. ಅದಕ್ಕೆ ಸಿಂಪಲಾಗಿ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಅನ್ನ ಸಾಂಬಾರು ಮಾಡಿದ್ದೀನಿ. ಮುದ್ದೆ ಮಾಡ್ಕೋಬೇಕನ್ನಿಸ್ತು, ಸುಸ್ತು ಭಾಳ ಆಗತ್ತಿತ್ತು. ಮತ್ತು ನಿಂತು ಮುದ್ದೆ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ. ಅನ್ನ ಸಾರು ಊಟ ಮಾಡಿ ಇವಾಗ ನಿಮ್ಗೆ ಮತ್ತೊಂದು ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.